ಮೇಡಮ್ ಒಂದು ಬಹಳ ಜನಕ್ಕೆ ನಾ ಬಿಜಿ ಅದೀನಿ ಅನ್ನುವಂಥದ್ದೇ ಕೆಟ್ಟ ವರ್ಡ್ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ಹೌದು. ನನಗೆ ಬಹಳ ಜನ ನೀವು ಬಹಳ ಬಿಜಿ ಅನ್ನೋ ನನಗೆ ಅದಕ್ಕೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಐ ಆಮ್ ನಾಟ್ ಬಿಜಿ. ಹಾ, ನಾನು ಬಿಜಿ ಇಲ್ಲ ರೀ. ಹಾ, ಸಮಯ ಎಲ್ರಿಗೂ ಅಷ್ಟೇ ಇದೆ. ಹೌದು. ಹಂಗಾದ್ರೆ ಇಡೀ ದೇಶವನ್ನ ಮೋದಿ ಹೇಗೆ ಆಳ್ತಾರೆ? ಎಸ್. ಇದು ನನ್ನ ಪ್ರಶ್ನೆ. ನಾನು ಒಂದು ಚಿಕ್ಕದಾದಂತ 2,000 ಮಕ್ಕಳು ನಡ್ಸಕ ನಾನು ಬಿಜಿ ಅಂದ್ರೆ ಒಂದು ದೇಶವನ್ನ ಆಳುವಂತ ಪ್ರೈಮ್ ಮಿನಿಸ್ಟರ್ ಹಾಗಾದ್ರೆ ಇಡೀ ದೇಶ 146 ಕೋಟಿ ಜನಸಂಖ್ಯೆ ಹೇಗೆ ಆಳ್ತಾರೆ? ಅದನ್ನ ಪ್ರಶ್ನೆ ಮಾಡ್ಕೊಂಡು ನನ್ನ ಕೆಲಸ ಚಿಕ್ಕದು, ಸಮಯ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ, ನಾನು ಬಿಜಿನೇ ಇಲ್ಲ. ಸಮಯ ನಾನು ಹೊಂದಾಣಿಕೆ ಹೆಂಗೆ ಮಾಡ್ಕೋತೀನಿ ಅದ್ರ ಮೇಲೆ. ಎಲ್ಲ ಕೆಲಸಕ್ಕೆ ಇನ್ನೂ 10 ಕೆಲಸ ಮಾಡ್ಬೋದು, 100 ಕೆಲಸ ಮಾಡೋದು ಮನುಷ್ಯ ಅಂದಮೇಲೆ. ಸೊ ಇವತ್ತು ಹಾಗಾದ್ರೆ ಈ ಟೆಕ್ನಾಲಜಿ ಹೇಗೆ ಬೆಳೀತೆ ಹೇಳಿರಿ ಮೇಡಮ್? ಅವರೆಲ್ಲರೂ ಡೆಡಿಕೇಟ್ ಮಾಡಿದಾಗ ಬೆಳೀತಾರೆ. ಬೇಕಾದಷ್ಟು ಕೆಲಸ ನಮ್ದು ಬಿಡಿ. ಇವತ್ತು ಟಾಟಾ ಬಿರ್ಲಾ ಎಷ್ಟು ಕೆಲಸ ಮಾಡಿದ್ರು. ನಮ್ದು ಒಂದು ಚಿಕ್ಕ ಇನ್ಸ್ಟಿಟ್ಯೂಷನ್ ಬೆಳೆದಕ್ಕೆ ನಾವು ಸಾಧನೆ ಅಂತೀವಿ. ಬಡತನದಲ್ಲಿ ಬಂದು ಎಷ್ಟೋ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಅದನ್ನ ನಾವು ನೋಡಿದಾಗ ನಮ್ದು ಏನೂ ಅಲ್ಲ ಇದು. ಸಮಯ ಅನ್ನುವಂಥದ್ದು ನಾನು ಬಹಳ ಜನಕ್ಕೆ ಹೇಳ್ತೀನಿ, ಬಿಜಿ ಅಂದ್ರೆ ನನಗೆ ಸಿಟ್ಟು ಬರುತ್ತೆ. ನನಗಿಲ್ಲ ಕೆಲಸ ಇಲ್ಲಪ್ಪ, ನನಗೆ ನಾನು ಖಾಲಿ ಇರ್ತೀನಿ, ನಿಮ್ಗೆ ಹಂಗೆ ಕೊಡ್ತೀನಿ, ನೀವು ಒಂದು ಟೈಮ್ ಟೇಬಲ್ ಸೆಟಲ್ ಮಾಡ್ತೀವಿ, ಒಂದು ಕೆಲಸ ಮಾಡ್ತಾ ಇರ್ತೀವಿ, ನೀವು ಅದನ್ನ ಹೇಳಿದ್ರೆ ನಾನು ಬರ್ತೀನಿ, ಎಲ್ಲ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತೀನಿ. ನಾನು ಇಂಥದ್ರೊಳಗೆ ಅಟೆಂಡ್ ಆಗಂಗಿಲ್ಲ ಅಂತ ಅನ್ನಂಗಿಲ್ಲ. ನಾನು ಎಲ್ಲಿ ಯಾವ ಕಾರ್ಯಕ್ರಮ ಇದ್ರೂ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತೀನಿ ಮೇಡಮ್. ನನ್ನ ಮನಸ್ಸಿದ್ರೆ ತಾನೇ ಹೋಗ್ತದೆ. ನನಗೆ ಆಗಲ್ಲ ಅಂದ್ರೆ ಆಗಲ್ಲ. 24 ತಾಸಿದೆ, 24 ಅವರ್ಸ್ ದೊಡ್ಡ ಸಮಯ ಅದು. ನಾನು ನನಗಾಗಿ ಎಷ್ಟು ಖರ್ಚು ಮಾಡ್ಕೋಬೋದು? ನಾನು 16 ಅವರ್ಸ್. ನಮ್ಮ ದಿನನಿತ್ಯದ ಕೆಲಸ 8 ತಾಸು. ಅದಾದ್ರೆ ನನ್ನ ಜೀವನ ನಡೀತದೆ. 8 ತಾಸನ್ನ ಕೆಲಸ ಮಾಡಿ ನನ್ನ ಲೈಫ್ ನಡೀತದೆ. 2 ತಾಸನ್ನ ಎಕ್ಸ್ಟ್ರಾ 10 ಅವರ್ಸ್ ಮಾಡಿದ್ರೆ ನಾ ಏನ್ ಮಾಡ್ತೀನಿ, ಸಮ್ವಾಟ್ ಅಚೀವ್, ಒಂದು ದೊಡ್ಡ ಮನೆ ಕಟ್ಬೋದು, ಸ್ವಲ್ಪ ಏನಾದ್ರೂ ಹೆಚ್ಚಿನ ಮಾಡ್ಬೋದು. ಅದೇ 12 ತಾಸು ಮಾಡಿದ್ರೆ ಸಮ್ವಾಟ್ ಅಚೀವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 14 ತಾಸು ಮಾಡಿದ್ರೆ ನೀವು ಏನಾಗ್ತೀರಿ ಅಂದ್ರೆ ಟಾರ್ಗೆಟ್ ಇದನ್ನೇ ಮಾಡ್ತೀರಿ, ಡಿಫ್ರೆಂಟ್ ಆಗಿ ಅಚೀವ್ ಮಾಡ್ತೀರಿ. 16 ತಾಸು ಕೆಲಸ ಮಾಡಾಕೈತಿರಿ. 16 ತಾಸು ಅಂತಂದ್ರೆ ನಾವು ಎಲ್ಲ ಇದು ಪ್ರಾಕ್ಟಿಕಲಿ ಅಲ್ಲ, ಮೆಂಟಲಿನೂ ಯೋಚನೆ ಮಾಡ್ಬೇಕು. ಅದು ವರ್ಕ್ ಅಲ್ವಾ? ಆ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಡೆವಲಪ್ಮೆಂಟ್ ಅಂದ್ರೆ ಡಿಫ್ರೆಂಟ್ ಆಗುತ್ತೆ. ಒಂದು ಜನರೇಷನ್ ಗ್ಯಾಪ್ ಮಾಡ್ಬೋದು ನಾವು. ಆ ರೀತಿ ಮಾಡ್ಲಿಕ್ಕೆ ಕೆಲಸ ಬೇಕಾದಷ್ಟಿದೆ. ಇನ್ನೂ 108 ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಇದೆ. ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಮತ್ತು ನಾವು ನಮ್ಮ ಸಮಯವನ್ನ ಬೇರೆ ಕಡೆ ಹಾಕಿದ್ರೆ ಮೈಂಡ್ ಡಿಫ್ರೆಂಟ್ ಆಗಿ ಖಾಲಿ ಇರಬಾರ್ದ್ರಿ. ಮೈಂಡ್ ಯಾವಾಗಲೂ ಮೈಂಡ್ ಕಂಪ್ಲೀಟ್ಲಿ ಬ್ಯುಸಿಯಾಗಿಡ್ಬೇಕು. ಬ್ಯುಸಿಯಾಗಿಟ್ಟಾಗ, ನನ್ನ ವರ್ಕ್ನಲ್ಲಿ ಬ್ಯುಸಿಯಾಗಿಟ್ಟಾಗ ಲಾಟ್ ಆಫ್ ಥಾಟ್ಸ್ಗಳು ತನ್ನಷ್ಟಕ್ಕೆ ತಾನೇ ಬರ್ತಾ ಇರ್ತದೆ. ಅದನ್ನ ನಾನು ಏನು ಮಾಡಬೇಕು, ತಗೊಂಡು ವರ್ಕ್ ಮಾಡ್ಕೋತ ಮುಂದೆ ಹೋಗ್ಬೇಕು. ಮುಂದೆ ಹೋಗುವಂಥ ಕೆಲಸ ಮಾಡಿದರೆ ನಾವು ಬೆಳಿತೀವಂತ. ನಾವಿನ್ನು ಅಂದರೆ ಸ್ಟಾರ್ಟಿಂಗ್ ಸ್ಲೋ ಇತ್ತು, ಇವತ್ತು ಫೈನಾನ್ಷಿಯಲಿ ಚೆನ್ನಾಗಾಗಿದೆ, ಬೆಳೆದಿದ್ದೀವಿ. ಇನ್ನು ಇದನ್ನು ಮಲ್ಟಿಪಲ್ ಮಾಡ್ಕೋತ ಹೋಗ್ಬೇಕು ಅನ್ನುವಂಥ ಉದ್ದೇಶ. ಡಿಫ್ರೆಂಟ್ ಕಡೆಗೆ ಒಂದು 8-10 ಕಡೆಗೆ, ಇನ್ನು 4-5 ವರ್ಷಗಳಿಗೆ ಸ್ಕೂಲ್ ಕಾಲೇಜುಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ತೊಗೊಂಡು ಹೋಗ್ಬೇಕು ಅನ್ನುವಂಥ ಯೋಚನೆ ಇದೆ. ಹೋಗ್ತಾ ಇದೀವಿ ಮೇಡಮ್. ಏನು ತೊಂದರೆ ಆಗಲ್ಲ ನನಗೇನು ತೊಂದರೆ ಅಂತ ನನಗಂತೂ ಅನಿಸಿಲ್ಲ. ಆಮೇಲೆ ಯಾವುದು ಸ್ಟ್ರಗಲ್ ಅಂತೂ ಅನಿಸಿಲ್ಲ ನನಗೆ. ಅಂದ್ಕೊಂಡ್ರೆ ಇದು ಬೆಳೆಯಲ್ಲ. ಒನ್ ಟೈಮ್ ನನ್ನ ಮನಸ್ಸಿನಲ್ಲಿ ಇದು ಬೇಜಾರು ಅಂತಂದರೆ ಬರಲ್ಲ. ಮತ್ತು ಖುಷಿ ಪಡ್ನ ಹೇಳಿದ್ನಲ್ವ, ಲಾಸ್ಟಿಗೆ ಒಂದು ಪ್ರಶ್ನೆ ಕಾಡುತ್ತೆ ನಿಮಗೆ, ಯಾಕಪ್ಪ ಇದೆಲ್ಲ ಅಂತ ಕಾಡುತ್ತೆ. ಮತ್ತು ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಸಾಧನೆ ಮಾಡಕ್ಕೆ ಹುಟ್ಟಿದ್ದೀನಿ, ಸಾಧನೆ ಮಾಡಬೇಕು, ಕೊನೆ ಉಸಿರೋವರೆಗೂ ನಾನು ವರ್ಕ್ ಮಾಡಬೇಕು. ನಾನು ಯಾವಾಗಲೂ ನನ್ನ ಕುಟುಂಬಕ್ಕಂತ ಮಾಡಿದರೆ ನನ್ನ ಫೇಲ್ಯೂರು. ಸಮಾಜಕ್ಕಂತ ಮಾಡುವಂಥ ಗುಣ ಬೆಳೆಸ್ಕೋಬೇಕು ನಾವು ಮೊದಲಿಗೆ. ಅದು ನೆಕ್ಸ್ಟ್ ಬೆಳೆಸ್ಕೊಂಡು ಹೋಗಿದವ್ರಿಗೆ ಭಾಳ ಮಂದಿ ನೀವು ದುಡ್ಡು ಗಳಿಸಿಲ್ಲ, ನಾನು ಏನು ಬರ್ತೀನಿ, 2 ಹೊತ್ತಿನ ಊಟ ಇರ್ಲಿಕ್ಕೆ, ಒಂದು ಚೆನ್ನಾಗಿ ಮನೆ, ಅಡ್ಡಾಡ್ಲಿಕ್ಕೆ 1-2 ಏನೋ ಫೆಸಿಲಿಟೀಸ್ ಕಾರ್ಗಿದ್ರೆ ಮುಗಿದೋಯ್ತು. ಇದಕ್ಕಿಂತ ಲೈಫ್ನಲ್ಲಿ ಏನಿಲ್ಲ. ನನಗಂತೂ ಏನೂ ಕಾಣ್ತಾ ಇಲ್ಲ. ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಅದು ನಮ್ಮ ಸಕ್ಸಸ್ ರೀ. ಇವು ಮನೆ, ನಮ್ಮ ಫೆಸಿಲಿಟೀಸ್ ಯಾವ ಸಕ್ಸಸ್ ಅಲ್ಲ. ಸಕ್ಸಸ್ ಅಂದ್ರೆ ಪಬ್ಲಿಕ್ ನಮ್ಮನ್ನೇನು ಅಕ್ಸೆಪ್ಟ್ ಮಾಡ್ಕೋತಾರಲ್ಲ, ಅದು ನಮ್ಮ ಸಕ್ಸಸ್. ಅದೇ ನಾನು ಕಂಡುಕೊಂಡಿದ್ದೀನಿ, ಅದ್ರಲ್ಲಿ ಖುಷಿನೂ ಪಡ್ತೀನಿ ನಾನು. ಅದಕ್ಕೆ ಎಲ್ರಿಗೂ ಹೇಳೋದೇನು, ಖುಷಿ ಪಡ್ರಿ, ನಿಮ್ಮ ಕೆಲಸ ಖುಷಿ ಪಡ್ರಿ, ನೀವೇನು ಮಾಡ್ತೀರಿ ಅದನ್ನು ಖುಷಿ ಪಡ್ರಿ. ನಾವು ಎಂಜಾಯ್ ಮಾಡಲಿಲ್ಲ ಅಂದರೆ ನಾವು ಹೇಗೆ ಮಾಡ್ತೀವಿ ಹೇಳ್ರಿ? ನಾವು ನನಗೆ ಭಾಳ ಜನ ಟೀಚರ್ಸು, ನಿಮ್ಮ ಪಾಠ ಖುಷಿ ಪಡ್ರಿ. ಹೌದು, ನಾನು ಟೀಚರ್ಸ್ ಹೇಳೋದಿದ್ದೇನೆ, ನಿಮ್ಮ ಪಾಠ ನೀವು ಖುಷಿ ಪಡ್ರಿ. ಬೇರೆದವ್ರು ಖುಷಿ ಪಡೋದು ಸೆಕೆಂಡು. ನಿಮ್ಮನ್ನ ನೀವು ಖುಷಿ ಪಡಲಿಲ್ಲ, ಬೇರೆದವ್ರು ಹೆಂಗೆ ನಿಮ್ಮನ್ನು ಖುಷಿ ಪಡಿಸ್ತೀರಿ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದಕ್ಕೆ ನಿಮ್ಮ ಪಾಠ ಮಾಡಿದ್ರು ನೀವು ತಪ್ಪೇ ಮಾಡಿ ಅದನ್ನೇ ಖುಷಿ ಪಡಿ. ನಾ ತಪ್ಪು ಮಾಡಿದ್ದನ್ನು ಖುಷಿ ಪಡಿ, ತಿದ್ದಿಕೊಳ್ರಿ, ಮುಂದೋಗ್ರಿ. ಇದನ್ನು ಬದಲಾವಣೆ ತರುವಂಥ ಕೆಲಸ ಟೀಚರ್ಸ್ ಮಾಡಬೇಕು. ಮಕ್ಕಳಿಗೆಲ್ಲ ಮಾಡಿದಾಗ ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ, ನನ್ನ ಭಾವನೆ ಇದೆ. ಖಂಡಿತವಾಗ್ಲು. ಈಗ ನಾವು ಬಹಳಷ್ಟು ಕಡೆ ಕೇಳ್ತೀವಿ, ಮನೇಲಿ ಏನೋ ಸ್ವಲ್ಪ ಜಾಬ್ ಮುಗಿಸ್ಕೊಂಡು ಬಂದ್ಮೇಲೆ ಗಂಡಸರನ್ನ ಕಿರಿಕಿರಿ ಮಾಡಿದ ತಕ್ಷಣ ಆಫೀಸಲ್ಲಿ ಏನೋ ಸ್ಟ್ರೆಸ್ ಆಗಿದೆ, ಪ್ರಾಬ್ಲಮ್ ಆಗಿದೆ, ಅವಾಗ ಮನೇಲಿ ಹೇಳ್ತಾರೆ ಕೆಲವರು, ನೀನು ಆಫೀಸ್ ಕೆಲಸದ್ದು ಆಫೀಸಲ್ಲೇ ಬಿಟ್ಟು ಬಾ, ಮನೆಗೆ ಬಂದ್ಮೇಲೆ ನೀನು ಮನೆ ಥರ ಇರು. ಇದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? ಇಲ್ಲ ಮೇಡಮ್, ಲಾಟ್ ಆಫ್ ಪೀಪಲ್ಸ್ ಮಾಡೋದೇ ಇದನ್ನ. ಮನೆಯಲ್ಲೇ ಬಿಡ್ತಾರೆ,
ಮನೆಯಲ್ಲಿ ಬಿಡಲ್ಲ, ಮಣಿನೂ ಆಫೀಸಿಗೆ ತಗೊಂಡ್ಬರ್ತಾರೆ, ಮಣಿ ಮಾತ್ರ ಬಿಡಲ್ಲ ಯಾರು, ಮಣಿ ಆಫೀಸಿಗೆ ತಗೊಂಡ್ಬರ್ತಾರೆ. ಅವ್ರು ಹೇಳೋದು ಒಂದು ಕರೆಕ್ಟ್, ಮನೆಯಾಗಿರ್ಲಿ ಆಫೀಸ್ ಒಳಗಿರ್ಲಿ. ಬಟ್ ದಿನನಿತ್ಯದ ವರ್ಕ್ ಆಯ್ತದ, ಅದೇ ರೆಸ್ಟ್ರಿಕ್ಟೆಡ್, ನನ್ನ ಲೈಫ್ ಇಷ್ಟೇ ಅಂದ್ರೆ ನಾವು ಒಂದು ಬಾಂಡ್ ಹಾಕ್ಕೊಂಡೆ. ಅದನ್ನ ಮೀರಿ ನೀವು ಹೋಗ್ಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ, ಸಕ್ಸಸ್ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ನೀವು ಸ್ವಲ್ಪ ಆಫೀಸನ್ನು ಮನೆಗೆ ತೊಗೊಂಬರ್ಬೇಕ್ರಿ. ನಾ ಮನೆಗೆ ತರಲಾರ್ದೇನೆ ಅಲ್ಲೇ ಬಿಟ್ಟು ಬಂದರೆ ಅಲ್ಲೇ ಅಷ್ಟಕ್ಕೆ ಸಾಧನೆ, 8 ತಾಸಿನೊಳಗೆ ಸಾಧನೆ ಸಾಧ್ಯವೇ ಇಲ್ಲ. ಇದು ನನ್ನ ಕನ್ಫರ್ಮೇಷನ್. 8 ತಾಸು ವರ್ಕ್ ಮಾಡಿದರೆ ಅದು ನನ್ನ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯ ಇದೆ, ನನ್ನ ಜೀವನ ನಡೀತದೆ, ನನ್ನ ಕುಟುಂಬ ನಡೀತದೆ. ಬಟ್ ಮೋರ್ ದೆನ್ ದ್ಯಾಟ್ ನೀವು ಅದನ್ನು ಬಿಟ್ಟು ಮಾಡಿರೋ ವರ್ಕ್ ಆಟೋಮೆಟಿಕ್ಕಾಗಿ ನೀವು ಒಂದು ಹೊಸ ಇದಕ್ಕೆ ಹೋಗ್ತೀರಿ, ಫೀಲ್ಡ್ಗೆ ಹೋಗ್ತೀರಿ. ಇದು ನನ್ನ ಭಾಳ ಜನ ಸಕ್ಸಸ್ಫುಲ್ ಪೀಪಲ್ಸ್ ನೋಡಿದ್ದೀನಿ, ಡೇ ನೈಟ್ ವರ್ಕ್ ಮಾಡ್ತಾರೆ, ಅದು ಅವ್ರ ಸಕ್ಸಸ್. ಆಮೇಲೆ ಹೊಸ ಯೋಚನೆಗಳು, ಬರೀ ಕೆಲಸ ಕೊಟ್ಟದ್ದು ಮಾಡೋದಲ್ಲ, ನಂದು ಒಂದು ಕ್ರಿಯೇಟಿವಿಟಿ ಬೇಕು ಅದಕ್ಕೆ. ಬರೀ ಕೆಲಸ ಕೊಟ್ಟದ್ದು ಮಾಡ್ಕೊಂಡು ಹೋದ್ರೆ ಡೆವಲಪ್ಡ್ ಆಗಲ್ಲ. ನಾವು ನಮ್ಮದೇ ಆದಂಥ ಒಂದು ಇಂಡಿವಿಜುವಲ್ ಥಾಟ್ ಬೇಕು. ಏನಾದರೂ ಸಮಸ್ಯೆ ಬಂದು ಅದು ನಾ ಹೇಗೆ ಎದುರಿಸ್ಬೇಕು, ಮತ್ತು ಸಮಸ್ಯೆಗಳು ಜೀವನದ ಒಂದು ಭಾಗ, ಅದನ್ನ ಎದುರಿಸಿದಾಗೆ ನಾವು ಗಟ್ಟಿ ಆಗ್ತೀವಿ. ನಾನು 92 ತುಂಬಾ ಗಟ್ಟಿ ಮಾಡ್ತೀನಿ. ನನಗೆ ಇಂಥ ನಂಬರ್ ಆಫ್ ಬಂದು ಸಮಸ್ಯೆ ಹೇಳ್ಕೊಟ್ಟು ದೊಡ್ಡ ಲಿಸ್ಟ್ ಇದೆ. ಆದ್ರೆ ಆ ಸಮಸ್ಯೆಗಳನ್ನು ಯಾಕೆ ಕಾಣ್ತಲ್ಲ, ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ. ಏನೋ ಹೇಳ್ದಂಗೆ 10 ಪಾಯಿಂಟ್ಸ್ನಲ್ಲಿ 10 ಜನರಲ್ಲಿ 8 ಜನ 7 ಜನ 8 ಜನ ಸಕ್ಸಸ್ ಕಂಡಾಗ ಆ 2-3 ಪಾಯಿಂಟ್ ನಮ್ಗೆ ನೆಗ್ಲಿಜಿಬಲ್ ಆಗ್ಬಿಟ್ಟಾವೆ. ಅದನ್ನ ಎದುರಿಸಿದ್ವಿ ನಾವು, ಅದ್ರೊಳಗೇನೆ ಬಂದ್ಬಿಡುತ್ತೆ ಸಕ್ಸಸ್ ರೇಷಿಯೋದೊಳಗೆ. ಹಾಗೆ ನಮ್ಗೆ ಜನಕ್ಕೆ ಸಕ್ಸಸ್ ಕಾಣ್ತದೆ, ಫೇಲ್ಯೂವರ್ಸ್ಗಳು ಇಲ್ಲ ಅಂತಲ್ಲ, ಫೇಲ್ಯೂವರ್ಸ್ ಇದೆ, ಬಟ್ ಅವುಗಳನ್ನು ಮೀರಿನ ಹೋದಾಗ ನಮ್ಗೆ ಸಕ್ಸಸ್ ಹೆಚ್ಚು ಕಾಣುತ್ತೆ. ಆ ನಿಟ್ಟಿನೊಳಗೆ ನಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು, ನನ್ನ ಆಶಯ. ಇಷ್ಟೆಲ್ಲ ಸಮಯದ ಮಧ್ಯದಲ್ಲಿ ಕುಟುಂಬಕ್ಕೆ ಎಷ್ಟು ಸಮಯ ಕೊಡೋಕೆ ಸಾಧ್ಯ ಆಗುತ್ತೆ ನಿಮಗೆ? ನನ್ನ ಕುಟುಂಬ ಅಂತಂದ್ರೆ ನಾನು ಹೆಂಡ್ತಿ ನನ್ನ ಜೊತೆಗೆ ಇರ್ತಾಳೆ, ಮಕ್ಕಳು ನನ್ನ ಸ್ಕೂಲ್ನಾಗ ಕಲಿತಾರೆ, ಅವ್ರಿಗೆ ಕೊಡ್ತೀವಿ ಮೇಡಮ್. ಅವ್ರು ಎಲ್ಲ ಕುಂತ್ರು ಬರೀ ಎಜುಕೇಶನ್ ಕಂಪ್ಲೀಟ್ ಅವ್ರಿಗೂ ಕೊಡ್ತೀವಿ, ಟೈಮ್ ಕೊಡ್ತೀವಿ. ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ ಮೇಡಮ್, ತುಂಬಾ ಹೆಮ್ಮೆ ಇದೆ. ನನಗೆ ಒಂದು ಕನಸಿದೆ, ನನ್ನ 3 ಮಂದಿ ಮಕ್ಕಳಿಗೂ ಇವತ್ತು ನೌಕರಿಗೆ ಹೋಗ್ಬೇಕು ಅನ್ನುವಂಥದ್ದಿಲ್ಲ, ಅವ್ರು ಏನಾದರೂ ಒಂದು ಅಚೀವ್ ಮಾಡ್ಬೇಕನ್ನುವಂಥದ್ದಿದೆ. ಅದು ಬಹಳ ಖುಷಿ ಇದೆ ನನಗೆ. ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನಗಳು ಸ್ಟಾರ್ಟ್ ಆಗಿದೆ. ಏನಾಗ್ತದೆ, ನಾವು ಇದನ್ನ ಬೆಳೆಸ್ಬೋದಿಲ್ಲ ಅಂತಲ್ಲ, ಒಂದು ಡೆಡಿಕೇಶನ್ ಬೇಕಾಗುತ್ತೆ. ಆ ಡೆಡಿಕೇಶನ್ ಕುಟುಂಬನ, ನನಗೆ ಇನ್ನೂ ಒಂದು ಕುಟುಂಬನ ಯಾಕೆ ತರ್ತಾರೆ ಅಂತ ಭಾಳ ಮಂದಿಗೆ ಹೇಳ್ತೀನಿ. ನಾ ಭಾಳ ಜನ ಹೊರಗಿನವ್ರು ನೋಡ್ತಾ ಇದ್ದೀನಿ, ತೊಗೊಂಬರ್ಬೇಕು, ಸೆಟಲ್ ಮಾಡಬೇಕು ಅಂತೇಳಿ. ಅವ್ರು ಆ ಡೆಡಿಕೇಶನ್ ಕೊಡಕ್ಕೆ ತಯಾರಿಲ್ಲ. ಆಮೇಲೆ ನಾನು ಇಲ್ಲಿ ನನ್ನ ಲೈಫ್ ಕಂಡ್ಕೋಬೇಕು, ನಾ ಬೆಳಿಬೇಕು ಅನ್ನುವಂಥ ಮೈಂಡ್ ಇಲ್ಲದಕ್ಕೆ ಬೇರೆಯವರೆಲ್ಲರೂ ತಮ್ಮ ಕುಟುಂಬ ಅಂತ ತೊಗೊಂಬರ್ತಾರೆ. ಇದು ನಾನು ಇತ್ತಿತ್ತಲಾಗ ಅರ್ಥ ಆಗ್ತದೆ. ಅದಕ್ಕೆ ಅವರು ಬಂದು ಇದನ್ನ ಸೊಸೈಟಿ ಬೆಳೆಸ್ಬೇಕು ಅನ್ನುವಂಥದ್ದು, ಇದನ್ನ ಮಲ್ಟಿಪಲ್ ಮಾಡಬೇಕು, ಇದು ಇಲ್ಲಿಗೆ ನಿಲ್ಲಬಾರ್ದು, 100 ವರ್ಷ ಹೋಗ್ಬೇಕು, ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕು, 1000 ಮಕ್ಕಳು ಓದಬೇಕು. ಇವತ್ತು ನಾವು ಇರ್ತೀವಿಲ್ಲೋ ಬೇರೆ, ಅದು ಬೇರೆ. ಬಟ್ ನಾವು ಇಲ್ದದ ಕಾಲಕ್ಕೂ ಆ ಸಂಸ್ಥೆ ಒಳಗೆ ಇರ್ತದಲ್ಲ, ಅದು ಬಹಳ ಖುಷಿ ನನಗೆ. ಇವತ್ತು KLE ಸೊಸೈಟಿನ 7 ಸ್ತಂಭಗಳು ಕಟ್ಟಿದ್ವು, ಇವತ್ತು ಲಕ್ಷಾಂತರ ಜನ ಕಲಿತಾ ಇದ್ದಾರೆ. ಆ ಸ್ತಂಭಗಳನ್ನು ಎಷ್ಟು ನೆನೆಸಿದ್ರು. ನಾನಿನ್ನೊಂದು ಒಂದು ಕಾರ್ಯಕ್ರಮದಲ್ಲಿ, ಹೇಮರೆಡ್ಡಿ ಮಲ್ಲಮ್ಮನ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದೆ. ಬಸವರಾಜ ಹೊರಟ್ಟಿ ಅವರು ಒಂದು ಭಾಳ ಚಂದ ಪಾಯಿಂಟ್ ಹೇಳಿದ್ರು ನನಗೆ. ಸೊ 604 ವರ್ಷಗಳಿಂದ ಆ ಅಮ್ಮಂದು ಜಯಂತಿ ಅಂದ್ರೆ ಹುಟ್ಟಿದ್ಲವಳು. ಅವತ್ತಿನ ದಿನದಲ್ಲಿ ನಮ್ಮ ಹಿರಿಯರು ಹುಟ್ಟಿದ್ದಾರೆ. ನಮ್ಗೆ 4ನೇ ಜನರೇಷನ್ಗೆ ಹೋದ್ರೆ, ಹಿಂದೆ ಹೋದ್ರೆ ನಮ್ಗೆ ಅಜ್ಜನ ಹೆಸರು ಗೊತ್ತಿಲ್ಲ. 8-10 ಜನರೇಷನ್ ನಾವು ಬಂದಿದೀವಿ. 600 ವರ್ಷ ಅಂದ್ರೆ 8ರಿಂದ 10, 12, 15 ಜನರೇಷನ್ ಯಾರು ಗೊತ್ತಿಲ್ಲ ನನಗೆ. ಹೇಮರೆಡ್ಡಿ ಮಲ್ಲಮ್ಮ ಯಾಕೆ ಗೊತ್ತಿದ್ದಾಳೆ? ಇಷ್ಟೇ ಒಂದು ಪ್ರಶ್ನೆ ನನಗೆ ಅವಾಗ ಅನಿಸ್ತು. ಸಾಧಕರು ಮಾತ್ರ ನೆನಪಿರ್ತಾರೆ, ಇಲ್ಲ ಅಂದ್ರೆ ನಮ್ಮ ಅಜ್ಜಗಳೇ ನನ್ನ ಕುಟುಂಬದವ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸಮಾಜದಿಂದ ಬಂದಿರುವಂತ 600 ವರ್ಷ ಬಂದಿರುವಂತ ಹೆಣ್ಮಗಳಿದ್ದಾಳೆ, ಬಸವಣ್ಣ ಇದ್ದಾರೆ, ಯೇಸು ಕ್ರಿಸ್ತ ಇದ್ದಾನೆ. ಇವರೆಲ್ಲ ಯಾಕೆ ಬಂದ್ರಂದ್ರೆ ಬಿಕಾಸ್ ಆಫ್ ಅವ್ರ ಸಾಧಕರು. ಅಂದ್ರೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಂಡ್ರು ಅವ್ರ ಸಮಾಜಕ್ಕಾಗಿ ಅವ್ರು ಏನೋ ಮಾಡಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಎಲ್ರು ಆ ರೀತಿ ತೊಡಗಿಸ್ಕೋತಾರ ಅಂತ ಹೇಳಂಗಿಲ್ಲ. ಅವ್ರವ್ರ ಲೆವೆಲ್ದೊಳಗೆ ನಮ್ಮ ತಂದೆ 29 ಇಯರ್ಸ್ ತೀರ್ಕೊಂಡು ಇವತ್ತಿಗೂ ರೋಣ ತಾಲೂಕಿನಲ್ಲಿ ಬದುಕಿದ್ದಾರೆ. ಅವ್ರ ದೇಹ ಇಲ್ಲ, ಬಟ್ ಅವ್ರ ವರ್ಕ್ ಮಾಡಿದ್ ಇವತ್ತಿಗೂ ಇದಾವೆ. ನನ್ಗೆ ಊರಿಗೆ ಹೋದ್ರೆ ನಮ್ಮನ್ನ ಇವತ್ತಿಗೆ ಬಸವರೆಡ್ಡಿ ಮಾಸ್ತರ್ ಮಗ ಅಂತ ಗುರುತಿಸ್ತಾರೆ. ಅದು ತುಂಬಾ ಹೆಮ್ಮೆ ನಮಗೆ. ನಿಮ್ಮ ತಂದೆನೂ ಟೀಚರ್ ಇದ್ರು ಮೇಡಮ್. ನಂದು 5ನೇ ತಲೆಮಾರಿದು ಟೀಚರು, ನನ್ನ ಅಜ್ಜ ಮಾಸ್ತರು, ಅಜ್ಜನಪ್ಪ ಅಜ್ಜನ ಅಜ್ಜ, ಹಿಂಗೆ ಕಂಪ್ಲೀಟ್ಲಿ ಶಿಕ್ಷಣ ಕುಟುಂಬ ಇದು. ಮತ್ತು ನನ್ನ 2 ಅಣ್ಣಂದಿರು ಲೆಕ್ಚರರ್ಸು, 2 ಸಿಸ್ಟರ್ಸು ಲೆಕ್ಚರರ್ಸ್, ಟೀಚರ್ಸ್, ಪ್ರೈಮರಿ ಸ್ಕೂಲ್ ಟೀಚರ್ಸು. ಅವ್ರಿಬ್ರು ಹಸ್ಬೆಂಡು ಪ್ರೈಮರಿ ಸ್ಕೂಲ್ ಟೀಚರು. ನಮ್ಮ ದೊಡ್ಡ ಅಣ್ಣನ ಮಿಸ್ಸಸ್ಸು ಲೆಕ್ಚರರು. 2ನೇ ಆಲದ ಮರದ ಬೇರಿದೆ ಕೆಳಗಡೆ. ನನಗೆ ಏನ್ ಖುಷಿ ಅಂದ್ರೆ ಈ ಬಸವರೆಡ್ಡಿ ಕುಟುಂಬದೊಳಗೆ ನಮ್ದು 2 ಒಂದು ಅಗ್ರಿಕಲ್ಚರ್ ಹೋಗ್ಬೇಕು, ಒಂದು ಎಜುಕೇಶನ್ಗೆ ಹೋಗ್ಬೇಕು. ಅವ್ರೆಲ್ಲರ ಆಶೀರ್ವಾದ ನನಗೆ ಬಂದು ನನಗೊಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಲಿಕ್ಕೆ ಆಗ್ಯದಲ್ಲ, ಅದು ನನಗೆ ತುಂಬಾ ಹೆಮ್ಮೆ. ನನಗೆ ಹೆಮ್ಮೆ ಅಂದ್ರೆ ಎಲ್ಲರ ಆಶೀರ್ವಾದ ನನಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ. ನಾನು ಬೇರೆದವ್ರಿಗೂ ಸಿಗ್ಬೋದಾಗಿತ್ತು, ನನ್ನ ಬ್ರದರ್ಸ್ ಯಾರಿಗೂ ಸಿಗ್ಬೋದಾಗಿತ್ತು, ಬಟ್ ನನಗೆ ಸಿಕ್ಕಿದ ತುಂಬಾ. ಅವರೆಲ್ಲರ ಆಶೀರ್ವಾದ ನನ್ನ ಜೊತೆಗಿದೆ. ನೀ ಕಟ್ಟಪ್ಪ, ನೀ ಮಾಡಪ್ಪ ಅಂತ ಹೇಳಿ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ಅವರು ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಬೆಳೀತವೆ.
ಅವ್ರಿಗೂ ಅದೇ ನನ್ನ ಮಕ್ಕಳಿಗೂ ಅದೇ ಮೈಂಡ್ ಬೆಳೆದ ಶಿಕ್ಷಣದೊಳಗೆ ಹೋಗಬೇಕು ಅಂತೇಳಿ. ಅವ್ರು ಯಾವತ್ತೂ ಈ ಆ ಮಣ್ಣ ಹೇಳಿದಲ್ಲ ಮನೆ ಒಳಗಿನ ವಾತಾವರಣ ಮಕ್ಕಳನ್ನ ತಾನೇ ಚೇಂಜ್ ಮಾಡುತ್ತೆ. ಅವ್ರಿಗೆ ಗೊತ್ತಾಗ್ಬಿಟ್ಟದ ನೌಕರಿ ಮಾಡೋದಂದ್ರೆ ಇಲ್ಲ, ನಾವೇನಾದ್ರೂ ಸಮಥಿಂಗ್ ಈಸ್ ಡೂಯಿಂಗ್ ಅಂತ ಹೇಳ್ತಾರೆ ಅವ್ರ ಮನೆ ಒಳಗೆ. ಚಿಕ್ಕವಳು ಹೇಳ್ತಾಳೆ, ನಡುವಿನವಳು ದೊಡ್ಡವಳು ಹೇಳ್ತಾಳೆ. ದೊಡ್ಡವಳು ಆಲ್ರೆಡಿ ಫೀಲ್ಡಿಗೆ ಬಂದಿದ್ದಾಳೆ, ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ವಿಭಿನ್ನ ಯೋಚನೆಗಳಿದಾವೆ. ನಾನು ನೋಡಿದ್ದೀನಿ ಈಗ ಅವಳಿಗೆ. ನನಗೆ ಅನಿಸ್ತು ಹೊಸ ಯೋಚನೆಗಳು ಬೇಕು. ಯಾಕಂದ್ರೆ ನಾವು ಎಷ್ಟೇ ಸ್ಟಡಿ ಮಾಡಿದ್ರು ನಮ್ದು ಹಿಂದೆ ಒಂದು ಹೋಗೇ ಬಿಡುತ್ತೆ. ಹೌದು, ನಾವು ಎಷ್ಟೇ ಸ್ಟಡಿ ಮಾಡಿದ್ರೆ ನಮ್ಮ ಕಾಲಕ್ಕೆ ಹೋಗೇ ಬಿಡ್ತೀವಿ ನಾವು. ಆದ್ರೆ ಈಗ ನಾವು ಅದಕ್ಕೆ ಅವಳು ಬಂದ ಮೇಲೆ ಒಂದು ಲಾಸ್ಟ್ 1.5 year ಆತ ಅವಳು ಬಂದ ಮೇಲೆ ಬದಲಾವಣೆಗಳನ್ನು ತರ್ತಾ ಇದೀವಿ ನಾವು. ಅಂದ್ರೆ ಅವು ಹೊಸ ಜನರೇಷನ್, ಅಂದ್ರೆ ಆ ಜನರೇಷನ್ ಟಚ್ ಆಗುವಂತದ್ದು. ನಾವು ಮತ್ತೆ ಹೋದ ಕೂಡಲೇ ಏನ್ ಹೇಳ್ತೀವಿ, ಎಥಿಕ್ಸ್ ಹೇಳ್ತೀವಿ. ಅವ್ರಿಗಿಲ್ಲ, ಎಥಿಕ್ಸ್ ಜೊತೆಗೆ ಹೊಸದನ್ನ ಸೇರಿಸಿದಾಗ ಅದೇ ನಾವು ಶಿಕ್ಷಣದಲ್ಲಿ ಬದಲಾವಣೆ ಅಂತ ಹೇಳೋದು. ಆ ಬದಲಾವಣೆಯನ್ನು ಸ್ಟಾರ್ಟ್ ಮಕ್ಕಳ ಮೈಂಡ್ ಏನಿರುತ್ತೆ ಅನ್ನೋದು ಈಗಿನ ಜನರೇಷನ್ ಅವ್ರಿಗೆ ಗೊತ್ತಾಗುತ್ತೆ. ನಮ್ದು ಹಳೇದಕ್ಕೆ ಹೋಗ್ತೀವಿ ನಾವು, ಎಷ್ಟೇ ಮಾಡಿದ್ರೆ ಹಳೇದಕ್ಕೆ ಹೋಗ್ತೀವಿ ನಾವು. ಅದು ಬೇಕು, ಹಳೇದು ಬೇಡ ಅಂತ ಹೇಳ್ತಾರೆ. ಹಳೇದು ಬೇಕು, ಹೊಸದು ಬೇಕು, ಮತ್ತು ಮಾಡಿಫಿಕೇಶನ್ಸ್ ಬೇಕು. ಎಲ್ಲವನ್ನ ಇಟ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ನೋಡೋಣ, ಇನ್ನೂ ಹೊಸಬ್ರೆಲ್ಲ ಬರ್ತಾ ಇದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಬೇಕಂತಿದೆ. ಇನ್ನೂ ಹೊಸ ಹೊಸ ಯೋಚನೆ, ನಾವು ಅದನ್ನು ಎಂಜಾಯ್ ಮಾಡ್ಬೇಕು ಅನ್ನುವಂಥ ಹೊಸ ಹೊಸ ಯೋಚನೆ ಮಾಡಬೇಕು, ಎಂಜಾಯ್ ಮಾಡಬೇಕು, ಪಬ್ಲಿಕ್ಕಿಗೆ ಸಮಾಜ ಕೊಡ್ಬೇಕು. ಇಷ್ಟೇನೆ. ಇದು ಸಿಗುತ್ತೋ ಏನ್ ಬಿಡುತ್ತೋ ಬೇರೆ. ಬಹಳ ಜನ ನನಗೆ ಏನ್ ಲಾಭ ಅನ್ನುವಂಥ ಪ್ರಶ್ನೆ ಅಲ್ಲ, ನೀ ಏನ್ ಮಾಡ್ತೀವಿ ಅನ್ನೋದೇ ಲಾಭ. ಲೈಕ್ ನಮಗೆ ಎಷ್ಟು ಲಾಭ ಇದೆ ಅನ್ನೋದಕ್ಕೂ ಆ ಮಾಡೋ ಕೆಲಸದಲ್ಲಿ ನಾವ್ ಏನ ಖುಷಿ ಪಡ್ಕೋತೀವಲ್ಲ, ಅದರಷ್ಟು ಖುಷಿ ನಾವು ಬಂದಿರೋ ದುಡ್ಡಲ್ಲಿ ಹೋಗಿ ನಾವ್ ಏನ್ ತಗೊಂಡ್ರು ಸಿಗಂಗಿಲ್ಲ. ಮೇಡಮ್, ನಾವ್ ಯಾವ್ದನ್ನ ಇಷ್ಟ ಪಡ್ತೀವೋ ಅದು ನಮಗ್ ಸಿಗ್ಬೇಕು. ಅದೇ ತುಂಬಾ ಖುಷಿ ಅನ್ಸೋದು. ನಾವು ಮಾಡೋ ಕೆಲಸ ಎಂಜಾಯ್ ಮಾಡ್ಬೇಕು, ಖುಷಿ ಪಡಬೇಕು. ನಾ ಹೇಳಿದೆ, ದುಡ್ಡಿನ ಜೊತೆಗೆ ಎಂದೂ ಹೋಗ್ಬೇಡ್ರಿ. ಕೆಲಸದ ಜೊತೆ ಅವರು ದುಡ್ಡು ತಾನೇ ಬರುತ್ತೆ. ನೀವು ಕೆಲಸ ಮಾಡೋದನ್ನ ಥಿಂಕ್ ಮಾಡ. ಪ್ರತಿಯೊಬ್ಬ ಯುವಕರಿಗೆ ಹೇಳ್ತೀನಿ, ಡೋಂಟ್ ಥಿಂಕ್ ಫಾರ್ ಮನಿ. ಮನಿ ಇವತ್ತು ದುಡ್ಡನ್ನು ಹರಿದು ಹಾಕಿದ್ರೆ ಸುಟ್ಟು ಹೋಗ್ಬಿಡುತ್ತೆ. ಅದು ಪೇಪರ್ ರೀ. ಅದು ನಾವು ಅದಕ್ಕೊಂದು ಮೌಲ್ಯವನ್ನು, ಆದ್ರೆ ಕೆಲಸದ ಮೌಲ್ಯವನ್ನು ದುಡ್ಡಿನ ರೂಪದಲ್ಲಿ ತಂದಿದ್ದೀವಿ ನಾವು. ಇಷ್ಟೇನೆ. ಅದಕ್ಕೆ ನೀವು ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ, ದುಡ್ಡು ತಾನೇ ಬರುತ್ತೆ. ದುಡ್ಡಿನ ಜೊತೆಗೆ ಹೋದ್ರೆ ಕೆಲಸ ಎಂದೂ ಬರಂಗಿಲ್ಲ. ನನಗೆ ಹೈ ಬೆಂಗಳೂರಿನ ಇವರು ನಮ್ಮ ರವಿ ಬೆಳಗೆರೆ ಒಂದು ಮಾತು ನಾನು ಕೇಳ್ತಾ ಇದ್ದೆ, ವಿಡಿಯೋ ಕೇಳ್ತಾ ಇದ್ದೆ. ನಾನು ಕೆಲಸ ಮಾಡ್ತೀನಿ ಅಂತ ಹೋಗು, ದುಡ್ಡು ಬರ್ತಂತ ಹೋಗ್ಬೇಡ. ತುಂಬಾ ಎಫೆಕ್ಟಿವ್ ಆಗಿದೆ. ನಾನು 20 ವರ್ಷದಿಂದ ಕೇಳಿದ್ದೆ ಆ ವಿಡಿಯೋನ. ಕೆಲಸ ನನಗೆ ಅವಾಗ ಯೋಚನೆ ಮಾಡಿದೆ. ಆಲ್ರೆಡಿ 10-15 ವರ್ಷ ಆಗಿತ್ತು ಮಾಡಕತ್ತಿ. ನಾನು ಎಂದೂ ದುಡ್ಡಿನ ಜೊತೆ ಹೋಗ್ಲಿಲ್ಲ. ಆ ಮಾತು ನನಗೆ ಸತ್ಯ ಅನಿಸ್ತು. ಅದನ್ನ ತುಂಬಾ ಈಗಾದ್ರೂ ನಾನು ಹಾಕೊಂಡು ಕಿವಿಯಲ್ಲಿ ಮಲ್ಕೊಂಡಾಗ ರಾತ್ರಿ ಕೇಳ್ತೀನಿ ಅವ್ನ ಭಾಷಣ. ತುಂಬಾ ಚೆನ್ನಾಗಿ ಹೇಳಿದ ನನ್ನ ಮಾತನ್ನ. ಹಂಗೆ ನಾವು ಯಾವಾಗ್ಲೂ ಕೆಲಸದ ಜೊತೆಗೆ ಹೋದಾಗ ಕೆಲಸನೇ ನಮ್ ದುಡ್ಡಲ್ವಾ. ಆ ನಿಟ್ಟಿನೊಳಗೆ ಬೇಡ ಜನ ದುಡ್ಡು ಬರ್ತಂದ್ರೆ ಹೋಗ್ತಾನೆ ಹೇಳ್ತೀನಿ, ನಮ್ಮಲ್ಲಿ ಜಾಯಿನ್ ಆಗ್ತಾರೆ. ನೀವು ಕೇಳಿ, ನಿಮ್ಗೆ ಹಕ್ಕಿದೆ, ತೊಂದರೆ ಇಲ್ಲ. ಆದ್ರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ನೀವು ಬೆಳಿತೀರಿ. ನೀವು ಚಲೋ ಮಾಡ್ತೀರಿ, ನಿಮ್ಮನ್ನ ಯಾರು ಬಿಡಲ್ಲ ರೀ. ನೀವು ಬರೀ ದುಡ್ಡು ಬೇಕಂದ್ರೆ ನಿಮ್ನ ಯಾರು ಬೆಳೆಸಂಗಲ್ಲ, ನೀವು ಬೆಳೆಸಂಗಿಲ್ಲ. ಅದಕ್ಕೆ ಕೆಲಸ ಮಾಡ್ರಿ, ಹೊಸ ಹೊಸ ಯೋಚನೆಗಳನ್ನ ಮಾಡ್ರಿ, ಮಕ್ಕಳಿಗೆ ಪ್ರಾಮಾಣಿಕವಾಗಿ ಕಲಿಸ್ರಿ, ಪ್ರಾಮಾಣಿಕ ಕೆಲಸ ಮಾಡ್ರಿ, ದುಡ್ಡು ತಾನೇ ಬರುತ್ತೆ. ನಮ್ಮಲ್ಲಿ ಅಂಥವ್ರು ಸಾಕಷ್ಟು ಜನ ಬೆಳೆದವ್ರು ಇದ್ದಾರೆ, ತುಂಬಾ ಬೆಳೆದವ್ರು, ಬೇರೆ ಕಡೆಗೆ ಹೋದವ್ರು ಇದ್ದಾರೆ. ನಮ್ಮಲ್ಲಿ ಅದು ಅವ್ರಿಗೆ ಅವಕಾಶ ನಾನೇ ಬೇರೆ ಕಡೆ ಕಳಿಸ್ಕೊಡ್ತೀನಿ. ನೋಡಪ್ಪ, ಇದು ನಮ್ಮ ಅವಕಾಶ ಇಲ್ಲಿಗೆ ಇದೆ, ನೀ ಇದಕ್ಕಿಂತ ಹೆಚ್ಚು ಬೆಳೆಯುವಂಥದ್ದು ಹೋಗಂತ ಹೇಳಿದೀವಿ ನಾವು. ಆ ರೀತಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ, ಪಾಲಕರಿಗೆ ಹೇಳೋದೇನೆಂದ್ರೆ, ಕೆಲಸ ಮಾಡಕ್ ಕಲಿಸ್ರಿ ಮಕ್ಕಳಿಗೆ. ಮಕ್ಕಳನ್ನ ಕೆಲಸ ಮಾಡ್ರಿ, ವಿದ್ಯಾವಂತರನ್ನ ಮಾಡ್ರಿ, ಮಕ್ಕಳಿಗೆ ಸಮಯ ಕೊಡ್ರಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸ್ರಿ. ಮಕ್ಕಳಿಗೆ ಸಂಸ್ಕಾರ ಇಲ್ಲಂದ್ರೆ ಇವತ್ತಿನ ಇದ್ರೊಳಗೆ ಎಲ್ಲರೂ ನಾನು ನೋಡ್ತಾ ಇದ್ದೀನಿ, ಎಲ್ಲಾರು ಹೊರಗಡೆ ಹೋಗೋದು, ಅಮೆರಿಕಕ್ಕೆ ಹೋಗೋದು, ಹೊರಗಡೆ ಫಾರಿನ್ಗೆ ಹೋಗೋದು, ದುಡ್ಡು ಬರೋದು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರೀ ದುಡ್ಡು ಮಾಡ್ತಾ ಇದಾರೆ, ಅವ್ರಿಗೆ ಕುಟುಂಬನೂ ಬೇಡ ಆಗಿದೆ. ಇರ್ಲಿ, ಅದೇ ತೊಂದರೆ ಇಲ್ಲ, ಅಲ್ಲಿ ದುಡ್ಡು ಜಾಸ್ತಿ ಕೊಡ್ತಾರೆ. ಬಟ್ ಅವ್ರು ಎಷ್ಟು ಟೈಮ್ ಕೆಲಸ ತೆಗಿತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. 14, 15, 16 hours ಅಥವಾ 24 hours ಅವ್ರು ಕೆಲಸ ತೆಗಿತಾರೆ ಅವ್ರ ಕಡೆಯಿಂದ. ಹಂಗಾಗಿ ಅವ್ರು ಪಗಾರ ಕೊಡ್ತಾರೆ. ಅಷ್ಟೇ ಅದಕ್ಕೆ ಇದೆ. ಬಟ್ ಅದ್ರ ಜೊತೆಗೆ ನಾವು ಸೋಷಿಯಲ್ ಲೈಫನ್ನು, ನೆಟ್ವರ್ಕನ್ನು ಬೆಳೆಸ್ಕೋಬೇಕು ನನ್ನ ಆಶಯ. ಅದೇ ತಪ್ಪ ಜೀವನ ಚಲೋ ಆಗುತ್ತೆ ಅಷ್ಟೇ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಎಷ್ಟೋ ಪ್ರಶ್ನೆಗಳನ್ನ ನಾನು ಕೇಳಬೇಕು ಅನ್ನೋದ್ರಲ್ಲೇನೆ ನೀವು ಉತ್ತರದಲ್ಲೆಲ್ಲ ಹೇಳಿಬಿಟ್ರಿ ಈಗ. ಯಾಕಂದ್ರೆ ನಾನು ಈಗಿನ ಪೇರೆಂಟ್ಸ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ, ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಇವೆಲ್ಲ ನಾನು ಪ್ರಶ್ನೆಗಳು. ಅದ್ ನನಗೆ ಅವಕಾಶನ ಕೊಡಿದ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಆಳವಾಗಿ ಹೇಳ್ಕೊಂಡ್ ಬಂದಿದ್ದೀರಾ. ನಿಮ್ಮ ಕನಸುಗಳು ಇಷ್ಟು ನನಸಾಗ್ಲಿ. ನಿಮ್ಮ ಇನ್ಸ್ಟಿಟ್ಯೂಟ್ಗಳೆಲ್ಲ ಚೆನ್ನಾಗಿ, ಸುಮಾರು ನಿಮ್ದು ಎಷ್ಟು ಇನ್ಸ್ಟಿಟ್ಯೂಟ್ ಇದೆ ಸರ್? ಮೇಡಮ್ 7-8 ಇನ್ಸ್ಟಿಟ್ಯೂಟ್ ಆಗ್ತವೆ. 7-8 ಇನ್ಸ್ಟಿಟ್ಯೂಟ್ ಇದೆ. ಇನ್ನೂ ಆಗ್ತೀವಿ. ಇನ್ನೊಂದು 5-6 years ಅಲ್ಲಿ ಒಂದು 10-15 ಇನ್ಸ್ಟಿಟ್ಯೂಷನ್ಸ್ ಆಗ್ತವೆ. ಖಂಡಿತ ಆಗ್ಲಿ. 15 ಇನ್ಸ್ಟಿಟ್ಯೂಟ್ ಹೋಗಿ 150 ಇನ್ಸ್ಟಿಟ್ಯೂಟ್ ಆಗ್ಲಿ. ಅದನ್ನೆಲ್ಲಾನು ನೀವು ಆರೋಗ್ಯಕರವಾಗಿ ನೋಡೋವಾಗ್ಲಿ, ನಿಮ್ಮ ಮನಸ್ಸಿನ ತಕ್ಕ ನಿಮ್ಮ ಮಕ್ಕಳು ನಿಮ್ಮ ಎಜುಕೇಶನ್ ಲೈನ್ ಅಲ್ಲಿ ಬಂದ ನಿಮ್ದೆಲ್ಲ ತುಂಬಾ ಚೆನ್ನಾಗಿ ಬೆಳೆಯಲಿ. ಆ ಭಗವಂತನ ಹಿರಿಯರ ಆಶೀರ್ವಾದ ಎಲ್ಲ ತಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ, ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲಿ ನೀವು ಹೇಳಿದ್ದೀರಾ, ನನಗೆ ಟೈಮ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನನಗೆ
ಕರೆಕ್ಟ್ ಟೈಮ್ ಬೇಕು ಅಂತೇಳಿ ಅಂಥದ್ರಲ್ಲೂ ನನ್ಗೊಂದು ಟೈಮ್ ಅನ್ನ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವು ಮತ್ತೇನಾದ್ರೂ ಹೇಳಕ್ ಇಷ್ಟಪಡ್ತಿದ್ರೆ ಖಂಡಿತ ನನಗೆ ನಿಮ್ಮನ್ನ ಈ ವಯಸ್ಸಿನಲ್ಲಿ ಈ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಂಡೋಗಿ ತುಂಬಾ ಖುಷಿ ಆಗಿದೆ. ಒಬ್ಬ ಮನುಷ್ಯನಿಗೆ ಏನಾದ್ರೂ ಮಾಡ್ಬೇಕನ್ನುವಂಥದ್ದು ಏನಿದೆಯಲ್ಲ, ಅದು ಮಿಡ್ಲ್ ಏಜ್ ನಲ್ಲಿ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ರೀ. ಬಟ್ ನಿಮ್ಮ ಆಯ್ಕೆ ನಂಗೆ ತುಂಬಾ ಖುಷಿ ಕೊಟ್ಟಿದೆ, ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಯಾಕಂದ್ರೆ ಸಾಕ್ ಬಿಡಪ್ಪ ಅನ್ನುವಂಥವ್ರು ಬಹಳ. ಹೌದು. ಬಟ್ ಹೊಸ ಫೀಲ್ಡ್, ದಿಸ್ ಇಸ್ ನಾಟ್ ಈಸಿ ಫೀಲ್ಡ್. ಬೇರೆ ನೀವು ಯಾವ್ದಾರ ಒಂದು ಅಂಗಡಿ ಹಾಕ್ಬೋದು, ಎಲ್ಲ ಮಾಡ್ಬೋದು. ಬಟ್ ಈ ಫೀಲ್ಡ್ಗೆ ಏನು ಬರ್ತಿರಲ್ಲ, ಆಮೇಲೆ ಇದಕ್ಕೆ ಕ್ವಶನ್ಸ್ ರೈಸ್ ಮಾಡಬೇಕು, ಸ್ಟಡಿ ಮಾಡಬೇಕು. ಈ ಏಜ್ ನಲ್ಲಿ ಅದನ್ನ ಮಾಡೋದೇನಿದೆಯಲ್ಲ, ನನಗೆ ಖುಷಿ ಆಯ್ತು ಮೇಡಮ್, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಆಮೇಲೆ ನಿಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡಿ. ಯಾಕಂದ್ರೆ ಇದು ನನ್ನ ಫೀಲ್ಡೇ ಅಲ್ಲ. ಅದನ್ನೇ ಹೇಳ್ತಾ ಇದೀನಿ. ಅದು ಆ ಫೀಲ್ಡ್ ಅಲ್ಲ, ಅದು ಮಿಡ್ಲ್ ಏಜ್ ನಲ್ಲಿ, ಈ ಏಜ್ ನಲ್ಲಿ ಮಕ್ಕಳು ವಯಸ್ಸಿಗೆ ಬಂದ ಮನ್ಯಾಗ ಆರಾಮ್ ಇರ್ಬೋದು, ಬಂದು ಬಿಟ್ಟು ಹೊಸದನ್ನ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಬೆಸ್ಟ್ ಅಪರ್ಚುನಿಟಿ. ಬೆಳೀರಿ ಮೇಡಮ್, ನೀವು ಬೆಳಿಬೇಕು. ಇನ್ನೊಂದೇನಂದ್ರೆ ಸುಮ್ನೆ ಖಾಲಿ ಕೂರೋದಾಗ್ಲಿ ಏನೋ ಮಾಡೋದು ಪರ್ಸನಲ್ ನನಗೂ ಅಷ್ಟೊಂದು ಇಷ್ಟ ಇಲ್ಲ. ನನಗೆ ಒಂದು ನಿಮ್ಮ ಮಗ ಹೇಳಿದ್ದು ಒಂದು ಮಾತು, ಯೂಸ್ ನೋಡ್ಬೇಡ್ರಿ, ಆಮೇಲೆ ಲೈಕ್ಸ್ ನೋಡ್ಬೇಡ್ರಿ. ನನಗೆ ತುಂಬಾ ನಿಜವಾಗ್ಲೂ ಇಟ್ ಇಸ್ ಎ ಬೆಸ್ಟ್ ಥಾಟ್ ರೀ. ಅದೇ ಅಂದ್ರೆ ನಾವು ದುಡ್ಡು ಬರೋದು ನೋಡಂಗಿಲ್ಲ, ಕೆಲಸ ಮಾಡೋದು ನೋಡ್ಬೇಕು. ಇವತ್ತಲ್ಲ ನಾಳೆ ನಮ್ದು ಏನ್ ಸಮಾಜಕ್ಕೆ ತಲುಪುತ್ತೆ ಖಂಡಿತವಾಗಿ ನನ್ನ ಕಾನ್ಫಿಡೆನ್ಸ್ ರೀ ಅದು. ಅದಕ್ಕೆ ಅದು ಒಂದು ಬೆಸ್ಟ್ ಥಾಟ್. ಅವ್ರು ಬೆಳೀತಾರೆ ಖಂಡಿತ. ಯಾಕೆ ಆ ಥಾಟ್ ಇದ್ರೆ ನನಗೆ ಒಂದು ಸಿಂಗಲ್ ಥಾಟ್ ನಲ್ಲಿ ಗೊತ್ತಾಗ್ಬಿಡುತ್ತೆ ಮನುಷ್ಯನ ಏನ್ ಆಗ್ತಾನೆ ಅಂತ. ಅದಕ್ಕೆ ಆ ನಿಟ್ಟಿನೊಳಗೆ ನಿಮ್ಮ ಒಂದು ಈ ಪ್ರಯತ್ನ ಇದೆಯಲ್ಲ, ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಸೊ ನೀವು ಇನ್ನೂ ನಿಮ್ಗೆ ಏನ್ ನಮಗೆ ಸಹಾಯ ಬೇಕು ಹೇಳಿ ನಾವು ಮಾಡ್ತೀವಿ, ನಿಮ್ ಜೊತೆಗಿರ್ತೀವಿ. ನಿಮ್ಮಂಥವ್ರು ಬೆಳಿಬೇಕು, ಸಮಾಜಕ್ಕೆ ರೋಲ್ ಮಾಡಲ್ ಆಗ್ಬೇಕು. ನಾವು ಮನೆಯೊಳಗಿದ್ದು ನನ್ನ ನಾಲೆಜನ್ನ ನನಗೆ ಅದೇ ನಾನು ಪದೇ ಹೇಳ್ತೀನಿ ಅಂದ್ರೆ, ನನ್ನ ಮಿಸ್ಸಸ್ ನನ್ನ ಬಾಯಿ ಇವತ್ತು ಮನೆಯೊಳಗಿದ್ಲು ಅಂದ್ರೆ ಒಬ್ಬ ಹೌಸ್ ವೈಫ್ ಆಗಿರ್ತಿದ್ದು ಜಗಳ ಮಾಡ್ತಾ ಇದ್ವಿ, ಬಂಗಾರ ತಂದು ಕೊಟ್ಟಿಲ್ಲ, ಅದನ್ನ ತಂದು ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಆ ಜಗಳಕ್ಕೆ ಅವಕಾಶನೇ ಇಲ್ಲ. ಅವಳು ಇಡೀ ಒಂದು ಸಾಮ್ರಾಜ್ಯನ ಕಟ್ಟಿದಾಳೆ. ಯಾಕಂದ್ರೆ ಅದ್ರೊಳಗಿಂದ ಕಷ್ಟ ಏನು, ಅದ್ರ ರುಚಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಅದು ಇಲ್ಲ ಮೇಡಮ್, ನೀವು ಒಂದು ಸಮಾಜವನ್ನು ಎದುರಿಸ್ಕೋತ ಹೋದಾಗ ಬಲಿಷ್ಠ ಹಾಕೋತ ಹೋಗ್ತೀವಿ ನಾವು. ಸಮಾಜ ಎದುರಿಸ್ಬೇಕು. ಬಲಿಷ್ಠ ಯಾವಾಗ ಆಗ್ತೀವಿ ಅಂದ್ರೆ, ಸಮಸ್ಯೆ ಬಂದ ಕೂಡ ಪಲಾಯನ ಮಾಡಿದ್ರೆ ನಾವೆಂದೂ ಬೆಳೆಯಲ್ಲ. ಈಗ ನಿಮ್ಮ ಪ್ರಯತ್ನ ನಡೆದಿದೆ, ಎಸ್ ಸಕ್ಸಸ್ ಬಂದೇ ಬರುತ್ತೆ, ನೋ ವರಿ ರೀ ಮೇಡಮ್. ನಿಮ್ಮ ಈ ಒಂದು ಹೊಸ ಪ್ರಯತ್ನ ಐತಲ್ಲ, ನನಗೆ ತುಂಬಾ ಖುಷಿ ಕೊಟ್ಟಿದೆ, ತುಂಬಾ ನಿಜವಾಗ್ಲೂ ಖುಷಿ ಕೊಟ್ಟಿದೆ ನನಗೆ. ನಿಮ್ ಪ್ರಯತ್ನ ಮಾಡ್ರಿ ಮೇಡಮ್. ನನ್ನ ಮಗನು ನನಗೆ ನಂದು ಫುಡ್ ಯೂನಿಟ್ ಇತ್ತು ಸರ್. ನಮಗ್ ಹೆಂಗೆ ನಾವು ಪ್ರಾಡಕ್ಟ್ ಕೊಟ್ಬಿಟ್ರೆ ಹಂಗೆ ನಮ್ ಕೈಗೆ ದುಡ್ಡು ಬಂದ್ಬಿಡೋದು. ನಿನ್ ಪ್ರಾಡಕ್ಟ್ ಕೊಟ್ಬಿಟ್ರೆ ಹಂಗೆ ದುಡ್ಡು ಬಂದ್ಬಿಡೋದು. ಅದಕ್ಕೆ ನಾನೊಂದು 4-5 ಬಿಡೋದು. ನಾನು ಕೇಳ್ದಂಗೆ, ಅಪ್ಪು ಇದ್ರಲ್ಲಿ ಎಷ್ಟು ದುಡ್ಡು ಬರುತ್ತೋ ಅಂದೆ. ಇದರಲ್ಲಿ ದುಡ್ಡು ಬರೋದಿಲ್ಲ, ಬಂದ್ರು ನಾನು ನಿನಗ್ ಕೊಡ್ತೀವಿಲ್ಲ, ನೀನ್ ಅದ ಯಾವ್ದಕ್ಕೆಲ್ಲ ಹಾಕಂಗಿಲ್ಲ. ಬರೀ ನಿನ್ ಕೆಲಸ ಏನು, ಹೋಗೋದದ್ದು ಮಾಡೋದು, ಮೆಂಟ್ಲು ಫ್ರೆಶ್ ಆಗಿರೋದು, ಹೆಲ್ತ್ ಇಟ್ಕೊಳ್ಳೋದು, ಅಷ್ಟೇ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಒಂದ್ ಸ್ವಲ್ಪ ದಿವ್ಸ ಕಿರಿಕಿರಿ ಅನಿಸ್ತು ನನಗೂನು. ಆಮೇಲೆ ಇದರಲ್ಲೇ ತುಂಬಾ ಖುಷಿ ಅನಿಸ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳ್ದಂಗೆ ನನ್ನ ಕಸ್ಟಮರ್ಸು ಕೂಡ ತುಂಬಾ ಜನ ಅಂದ್ರು, ಹೊಸ ಫೀಲ್ಡ್ ಇದೆ ಉಷಾ, ಹೆಂಗ್ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದೀಯಾ. ಸೊ ಅವರು ನನಗೆ ಹೇಳಿದಾಗ ಒಂಥರ ಖುಷಿ ಆಗುತ್ತೆ. ಇಲ್ಲ ಮೇಡಮ್, ಬೆಳೀತಾ ಏನಿಲ್ಲ, ಮನುಷ್ಯನಿಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಕಲೀಲಿಕ್ಕೆ. ನಾವು ಏಜ್ ಲಿಮಿಟ್ ಮಾಡ್ಕೊಂಡ್ರೆ, ನಾನು ಇವತ್ತು ಪ್ರತಿದಿನ ಹೊಸದನ್ನ ಕಲಿತೀನಿ, ಹೊಸದನ್ನ ಕಲಿಬೇಕು ಅನ್ನೋದು ಆಶಯ. ಅದು ಕಲಿತಾಗನೇ ನಾವು ಬರೆಯೋದಕ್ಕೆ ಕೊಡಕ್ಕಾಗುತ್ತೆ. ನಾವು ನಿಂತು ನೀರಾಗಬಾರ್ದು, ಹರಿ ನೀರಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ತುಂಬಾ ಖುಷಿ ಆಯಿತು. ಮತ್ತು ನೀವು ಇಲ್ಲಿವರೆಗೆ ಬಂದು ನಾನು ಇಂಟರ್ವ್ಯೂ ಮಾಡಿ, ಸೊ ನಾನು ಇಂಟರ್ವ್ಯೂ ಮಾಡೋದಕ್ಕೆ ತುಂಬಾ ಖುಷಿ ಆಯಿತು. ನಿಮ್ಮ ಪ್ರಯತ್ನಗಳು ಹೀಗೆ ಮುಂದುವರಲಿ ಅಂತ ಕೇಳ್ಬೋದು. ಧನ್ಯವಾದಗಳು. ಧನ್ಯವಾದ.